ಹರಿ ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡ ಹಸಿರಾಗಿದ್ದರೆ ಅದು ಕುಟುಂಬದ ಸಮೃದ್ಧಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡ ಒಣಗದಂತೆ ನಾವು ಏನು ಮಾಡಬೇಕು, ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಳಸಿಯು ಹಿಂದೂ ಧರ್ಮದಲ್ಲಿ ಪೂಜನೀಯ ಗಿಡ. ನಾವು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀ ನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ತುಳಸಿ ಗಿಡಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅದು ನಮಗೆ ಕುಟುಂಬದ ಅಳಿವು ಮತ್ತು ಉಳಿವಿನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ತುಳಸಿ ಗಿಡ ಹಸಿರಾಗಿದ್ದರೆ ಅದು ಕುಟುಂಬದ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಅದೇ ತುಳಸಿ ಗಿಡ ಒಣಗಿ ಹೋಗಿದ್ದರೆ ಅದು ಮುಂಬರುವ ಸಮಯದಲ್ಲಿ ಕುಟುಂಬವು ಎದುರಿಸಬಹುದಾದ ಸಮಸ್ಯೆಗಳ ಕುರಿತು ಸೂಚನೆಯನ್ನು ನೀಡುತ್ತದೆ. ತುಳಸಿಗೆ ನೀರನ್ನು ನೀಡುವಾಗ ಆಗಿರಬಹುದು ಅಥವಾ ಅದನ್ನು ಇಡುವಾಗ ಆಗಿರಬಹುದು, ನಾವು ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ನೀವು ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡದ ಬಗ್ಗೆ ಮತ್ತಷ್ಟು ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ತುಳಸಿ ಗಿಡ ಒಣಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡ ಒಣಗದಂತೆ ನಾವು ಏನು ಮಾಡಬೇಕು ಎಂಬುದರ ಕುರಿತು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ತುಳಸಿಗೆ ಯಾವ ನೀರನ್ನು ಹಾಕಬೇಕು? ಮೊದಲನೆಯದು, ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದಲ್ಲಿ ಬಿಸಿಲು ಸ್ವಲ್ಪ ಮಟ್ಟಿಗೆ ಅಧಿಕವಾಗಿಯೇ ಇರುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಹಾಗಾಗಿ ನಾವು ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡಕ್ಕೆ ಅಗತ್ಯವಾದಷ್ಟು ನೀರನ್ನು ನೀಡಬೇಕು. ಜ್ಯೇಷ್ಠ ಮಾಸದಲ್ಲಿ ನೀವು ತುಳಸಿ ಗಿಡಕ್ಕೆ ಕೇವಲ ನೀರನ್ನು ಮಾತ್ರ ನೀಡಿದರೆ ಸಾಲದು. ಇದರೊಂದಿಗೆ ನೀವು ಹಾಲು ಸೇರಿಸಿದ ನೀರನ್ನು ಹಾಕಬೇಕು. ನಂತರ ಸೂರ್ಯನ ಅತಿಯಾದ ಶಾಖದಿಂದ ಗಿಡವನ್ನು ರಕ್ಷಿಸಲು ಕೆಂಪು ಅಥವಾ ಹಳದಿ ಬಣ್ಣದ ಚುನರಿಯನ್ನು ಅದನ್ನು ಮುಚ್ಚಿಡಬೇಕು. ಹೀಗೆ ಮಾಡುವುದರಿಂದ ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡ ಒಣಗುವುದಿಲ್ಲ. ಇದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ಅದೇ ರೀತಿ ತುಳಸಿಯನ್ನು ಇಡುವ ಕುಂಡ ಹೇಗಿರಬೇಕು ಅಂದರೆ, ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡವನ್ನು ಯಾವ ರೀತಿಯಾದ ಕುಂಡದಲ್ಲಿ ಆಗಿರಬಹುದು ಅಥವಾ ಪಾತ್ರೆಯಲ್ಲಿ ಆಗಿರಬಹುದು ಇಡಬೇಕು ಎಂಬುದು ತಿಳಿದುಕೊಂಡಿರಬೇಕು. ಯಾವಾಗಲೂ ನಾವು ತುಳಸಿ ಗಿಡವನ್ನು ಅಗಲವಾದ ಹಾಗೂ ಆಳವಾದ ಕುಂಡದಲ್ಲಿ ಅಥವಾ ಪಾತ್ರೆಯಲ್ಲಿ ಇಡಬೇಕು. ಈ ರೀತಿಯಾದ ಪಾತ್ರೆಯಲ್ಲಿ ನಾವು ತುಳಸಿ ಗಿಡವನ್ನು ಇಡುವುದರಿಂದ ಅದಕ್ಕೆ ಅಗತ್ಯವಾದ ನೀರು ಪೂರೈಕೆಯಾಗುತ್ತದೆ. ತುಳಸಿ ಗಿಡವನ್ನು ಹೀಗೆ ಬೆಳೆಸುವುದರಿಂದ ತುಳಸಿ ನಿಮ್ಮ ಮನೆಯಲ್ಲಿ ಹಚ್ಚ ಹಸಿರಾಗಿರುತ್ತದೆ ಮತ್ತು ಇದು ನಿಮ್ಮ ಮನೆಯ ಸಮೃದ್ಧಿಯನ್ನು ಸೂಚಿಸುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಇವುಗಳನ್ನು ಹಾಕಿ ತುಳಸಿ ಇಡಿ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಹೇಗೆ ಪೂಜನೀಯ ಎಂದು ಪರಿಗಣಿಸಲಾಗುತ್ತದೋ ಹಾಗೆ ಗೋವುಗಳನ್ನು ಕೂಡ ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಶಾಸ್ತ್ರದಲ್ಲಿ ಅವುಗಳ ಗೋಮೂತ್ರವನ್ನು ಹಾಗೂ ಸಗಣಿಯನ್ನು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ನೀವು ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡವನ್ನು ಇಡುವಾಗ ಅದರಲ್ಲಿ ಸಗಣಿಯನ್ನು ಬೆರೆಸಿ ನೀಡಬೇಕು. ಜ್ಯೇಷ್ಠ ಮಾಸದಲ್ಲಿ ಹೇಗೆ ತುಳಸಿ ಗಿಡವನ್ನು ಇಡುವುದರಿಂದ ಪ್ರತಿಯೊಂದು ಮಾಸದಲ್ಲೂ ತುಳಸಿ ಗಿಡ ಹಸಿರಾಗುತ್ತದೆ. ಈ ರೀತಿ ತುಳಸಿ ಗಿಡ ಒಣಗಿದ್ದರೆ ಏನು ಮಾಡಬೇಕು ಅಂತ ಇರುತ್ತಲ್ವಾ ನಿಮಗೆ ಡೌಟು. ಅದರೊಂದಿಗೆ ನಾವು ಮನೆಯಲ್ಲಿ ಇಟ್ಟಿರುವ ತುಳಸಿ ಗಿಡ ಒಣಗಿ ಹೋಗುತ್ತಿದ್ದಂತೆ ನಾವು ಅದನ್ನು ಎಲ್ಲೆಂದರಲ್ಲಿ ಎಸೆದು ಬಿಡುತ್ತೇವೆ. ಇಂತಹ ತಪ್ಪನ್ನು ನಾವು ಎಂದಿಗೂ ಮಾಡಲು ಹೋಗಬಾರದು. ನೀವು ಮನೆಯಲ್ಲಿ ತುಳಸಿ ಗಿಡ ಒಣಗಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಆ ಒಣಗಿದ ತುಳಸಿಯನ್ನು ತೊಳೆದು ತಂದು ಯಾವುದೇ ಒಂದು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ನೀವು ನಿಮ್ಮ ಮನೆಯ
ಮುಖ್ಯ ದ್ವಾರದಲ್ಲಿ ಇಡಬೇಕು. ಒಣಗಿದ ತುಳಸಿಯನ್ನು ಗಂಗಾಜಲದಲ್ಲಿ ಅದ್ದಿ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಸಿಂಪಡಿಸಬೇಕು. ಇನ್ನು ಜ್ಯೇಷ್ಠ ಮಾಸದಲ್ಲಿ ಯಾಕೆ ತುಳಸಿ ಪೂಜೆ ಮಾಡಬೇಕು ಅಂದರೆ, ಈ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಈ ತಿಂಗಳಲ್ಲಿ ತುಳಸಿಯನ್ನು ಪೂಜಿಸುವ ಮೂಲಕ ಸೂರ್ಯ ದೋಷದಿಂದ ಪರಿಹಾರ ಸಿಗುತ್ತದೆ ಮತ್ತು ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ ಎನ್ನುವ ನಂಬಿಕೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ. ಅವನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸಲಾಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.